ಸಂಕ್ರಾಂತಿ ಹಬ್ಬದ ಬಳಿಕ ದೆಹಲಿಗೆ ಕುಮಾರಸ್ವಾಮಿ ಅವರು ಹಾಗಾದ್ರೆ ಎಲ್ಲಾ ಮಾತುಕತೆಗಳು ಕೂಡ ಫೈನಲ್ ಆಗುತ್ತಾ ಈ ಭೇಟಿಯ ನಂತರ ಅನ್ನುವ ಪ್ರಶ್ನೆ ಕುತೂಹಲ ಸಹಜವಾಗಿ ಕಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ಲೋಕ ಸಮರಾಭ್ಯಾಸ ಸಂಕ್ರಾಂತಿ ಹಬ್ಬದ ಬಳಿಕ ದೆಹಲಿ ಕುಮಾರಸ್ವಾಮಿ ಅವರು ಹೋಗ್ತಾರೆ. ಮೂರನೇ ಬಾರಿಗೆ ಬಿಜೆಪಿ ಹೈಕಮಾಂಡ್ ಜೊತೆ ದಳಪತಿಯ ಮೈತ್ರಿ ಟಾಕ್ ಇದು. ಹಾಗಾದ್ರೆ ಈ ಮಾತುಕತೆಯಲ್ಲೇ ಇರುವಂತಹ ಎಲ್ಲ ವಿಚಾರಗಳು ಫೈನಲ್ ಆಗುತ್ತಾ? ಇರುವಂತದೇ ಸೀಟು ಹಂಚಿಕೆ ಅಲ್ವಾ? ಲೋಕ ಮೈತ್ರಿ ಮಾತುಕತೆಗೆ ಈ ವಾರವೇ ಮುಹೂರ್ತ ಫಿಕ್ಸ್. ಹೈಕಮಾಂಡ್ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ನ ಮಾತಾಡ್ಸೋಕೆ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಸೀಟು ಹಂಚಿಕೆ ಮಾತುಕತೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ನಡೆಸ್ತಾರೆ ಅಂತ 28 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಪಾಲಿಗೆ ಬರೋದೆಷ್ಟು? ಇದೀಗ ಇದೇ 18ರಂದು ಡೆಲ್ಲಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮಹತ್ವದ ಮಾತುಕತೆ ಆಗುತ್ತೆ. ಮಹತ್ವದ ಮಾತುಕತೆ ಅಂದ್ರೆ ಉಳ್ಕೊಂಡಿರುವಂತದ್ದೇ ಒಂದು ಮೈತ್ರಿ ಅಂತೂ ಫಿಕ್ಸ್ ಆಗಿದೆ. ಆದ್ರೆ ಈ ಮೈತ್ರಿಯಲ್ಲಿ ಬಿಜೆಪಿ ಇಟ್ಕೊಳ್ಳೋದೆಷ್ಟು, ಜೆಡಿಎಸ್ಗೆ ಕೊಡೋದೆಷ್ಟು, ಜೆಡಿಎಸ್ ಪಾಲೆಷ್ಟು ಇದರಲ್ಲಿ ಅಂತ 3-4 ಏನ್ ಸೂತ್ರವನ್ನ ಹಾಕ್ತಾರೆ ಇವೆಲ್ಲವೂ ಚರ್ಚೆ ಆಗ್ಬೇಕು ಅಂದ್ರೆ ಈ ಸಲದ ಮಾತುಕತೆ ಬಹಳ ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಇದೀಗ ಕೆಲವು ಕ್ಷೇತ್ರಗಳನ್ನ ಒಂದು ಬೆಂಬಿಡದೆ ಪಟ್ಟು ಹಿಡ್ಕೊಂಡು ಕೂತಿದೆ ಜೆಡಿಎಸ್. ಬಟ್ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಅಸ್ತು ಅನ್ಬೇಕು. ಇದು ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಇಷ್ಟು ಸಲ ಭೇಟಿ ಆಗಿದ್ದಕ್ಕಿಂತಲೂ ಈಗಿನ ಅಂದ್ರೆ ಇನ್ ಮುಂದಕ್ಕಾಗುವಂತಹ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಬಿಜೆಪಿ ತನ್ನ ತೆಕ್ಕೆಗೆ ಇಟ್ಕೊಳ್ಳೋದೆಷ್ಟು, ಜೆಡಿಎಸ್ ಪಾಲಿಗೆ ಕೊಡುವಂತಹ ಕ್ಷೇತ್ರಗಳೆಷ್ಟು ಅಂತ ಈ ಸಲವಾದ್ರೂ ಅದು ಚರ್ಚೆ ಆಗ್ಬೋದು, ಫೈನಲ್ ಆಗ್ಬೋದು ಅಂತ ಅನ್ಸುತ್ತಾ? ವಿದ್ಯಾ, ಆ ನಿರೀಕ್ಷೆಯಲ್ಲೇ ಹಬ್ಬದ ನಂತರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಅವರ ಮೂಲಕ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರನ್ನ ಬರ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲೇ 18ನೇ ತಾರೀಕು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಬಿಜೆಪಿ ಹೈಕಮಾಂಡ್ ಅವರ ಜೊತೆ ಮಾತುಕತೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಂದೇನಂತಂದ್ರೆ 5-6 ಕ್ಷೇತ್ರಗಳಲ್ಲಿ ಯಾರು ತಯಾರಿ ಮಾಡ್ಕೋಬೇಕು ಅನ್ನುವಂತಹ ಗೊಂದಲ ಎರಡೂ ಪಕ್ಷಗಳಲ್ಲೂ ಇದೆ, ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳಲ್ಲಿ. ಮಂಡ್ಯ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳಲ್ಲಿ ನಾವು ತಯಾರಿ ಮಾಡ್ಕೋಬೇಕಾಗ್ತದೆ ಲೋಕಸಭೆ ಚುನಾವಣೆಗೆ, ಅವರು ತಯಾರಿ ಮಾಡ್ಕೊಳ್ತಾರೆ ಅನ್ನುವಂಥ ಗೊಂದಲ ಇದೆ. ಈ ಗೊಂದಲವನ್ನ ಬಗೆಹರಿಸುವಂತ ಕೆಲಸವನ್ನ ಹೈಕಮಾಂಡ್ ಇದೇ ಭೇಟಿಯಲ್ಲಿ ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೀಟು ಹಂಚಿಕೆ ವಿಚಾರದಲ್ಲಿ ಯಾರಿಗೆಷ್ಟು ಹಂಚಿಕೆ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಮೂಲಗಳ ಪ್ರಕಾರ 3-4 ಲೋಕಸಭಾ ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ಮಂಡ್ಯ, ಹಾಸನ ಹೊರತುಪಡಿಸಿ ಇನ್ನೆರಡು ಕ್ಷೇತ್ರಗಳು ಯಾವುದು ಅನ್ನುವಂಥದ್ದು ಕುತೂಹಲ. ಕೋಲಾರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಜೆಡಿಎಸ್ ಪಟ್ಟು ಹಿಡಿದಿದೆ. ಆದರೆ ಕೊಡ್ತಾರಾ ಇಲ್ವ ಅನ್ನೋಂಥದ್ದು ಕಾದು ನೋಡಬೇಕು. ಅವುಗಳ ಜೆಡಿಎಸ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೈಕಮಾಂಡ್ ಅವರು ಈ ಒಂದು ಸೀಟು ಹಂಚಿಕೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಮುಖ್ಯವಾಗಿ ಪ್ರತಿಷ್ಠೆಯ ಕಣ ಆಗಿರುವಂತಹ ಮಂಡ್ಯಕ್ಕೆ ಜೆಡಿಎಸ್ ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಕ್ಷೇತ್ರ ಕೊಡಲೇಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹೈಕಮಾಂಡ್ ಮುಂದೆ ಕುಮಾರಸ್ವಾಮಿ ಅವರು ಕೂಡ ಮಾಡೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸೀಟು ಹಂಚಿಕೆ ವಿಚಾರ, ಇತರೆ ಪಕ್ಷ ಎರಡೂ ಮೈತ್ರಿಗಳ ಸಹಕಾರ, ಸಮನ್ವಯತೆ ಎಲ್ಲ ವಿಚಾರವಾಗಿ ಒಂದು ಈ ಮೈತ್ರಿ ಮಾತುಕತೆಯಲ್ಲಿ ಎಲ್ಲವನ್ನು ಕೂಡ ಫೈನಲ್ ಮಾಡ್ಕೊಂಡು ಬರ್ತಾರೆ ಕುಮಾರಸ್ವಾಮಿ ಅಂತ ಕೂಡ ಹೇಳಲಾಗ್ತಿದೆ. ಕುಮಾರಸ್ವಾಮಿ ಅವರ ಈ ಮಾತುಕತೆ ಫೈನಲ್ ಆದ್ರೆ, ಸಕ್ಸಸ್ ಆದ್ರೆ, ಅನಂತರ ಬಿಜೆಪಿಯ ಹಿರಿಯ ನಾಯಕರನ್ನ ಹೈಕಮಾಂಡ್ ಅವರು ಕರೆಸಿ ಮಾತುಕತೆ ಮಾಡ್ತಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್, ಡೀಟೇಲ್ಸ್ಗೆ.